ಸರ್ವರಿಗೂ ನಮಸ್ಕಾರಗಳು. Prostrating at the lotus feet of Brahmanishta Shrotriya Sadguru Sri Swami Virajeshwara Saraswati on behalf of all of us. Today's discourse on Viveka Chudamani will continue by the grace of Guru himself. Namaste to all. Last time it was stopped at a point. ಹೋದ ಸಲ ಸದ್ಗುರು ಶಿಷ್ಯನಿಗೆ ಈ ಸ್ಥೂಲ ಶರೀರದ ಬಗ್ಗೆ, ಈ ಸ್ಥೂಲ ಶರೀರದಲ್ಲಿ ಇರ್ತಕ್ಕಂಥ ನಮ್ಮ ಅಭಿಮಾನದ ಬಗ್ಗೆ, ನಾನು ನನ್ನದು ಅಂತಕ್ಕಂತಹ ಮೋಹ ವ್ಯಾಮೋಹದ ಬಗ್ಗೆ ಹೇಳ್ತಾ ಸದ್ಗುರು ಶಿಷ್ಯನಿಗೆ ಏನ್ ಹೇಳಿದ್ರು? ಹೋದ್ಸಲ ನಾವು ಎಲ್ಲಿ ನಿಂತಿದ್ವಿ ಅಂತಂದ್ರೆ, ಮೋಹಂ ಜಹಿ ಮಹಾಮೃತ್ಯು ಯಂ ಜಿತ್ವಾ ಮುನಯೋ ಯಾಂತಿ ತದ್ವಿಷ್ಣೋ ಪರಮಂ ಪದಂ. ಈ ನಾನು 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 ಮತ್ತು ಇವರು ನನ್ನವರು ನನ್ನವರು ನನ್ನವರು, ಇದು ನನ್ನದು 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 ನನಗೆ ಸೇರಿದ್ದು ಅಂತಕ್ಕಂತಹ ಈ ಅತಿಯಾದ ಮೋಹ, ಈ ಬಂಧನ ವ್ಯಾಮೋಹವನ್ನ ಕತ್ತರಿಸಪ್ಪ ಶಿಷ್ಯ. ಎಲ್ಲ ಮಹಾತ್ಮರು, ಮುನಿಗಳು, ಸಾಧುಗಳು ಈ ಮಹಾಮೋಹವನ್ನ ಕತ್ತರಿಸಿ ತಮ್ಮ ವಿವೇಕದಿಂದ, ವೈರಾಗ್ಯದಿಂದ ತಮ್ಮ ಆತ್ಮೋದ್ಧಾರವನ್ನ ಮಾಡ್ಕೊಂಡಿದ್ದಾರಲ್ಲಪ್ಪ. ಆ ವಿಷ್ಣುವಿನ ಪರಮ ಪದವನ್ನೇ ಸೇರಿದ್ದಾರಲ್ಲ ಅಂತ ಸದ್ಗುರು ಶಿಷ್ಯನಿಗೆ ಹೇಳ್ತಾ ಇದ್ದ. So the last time it was stopped at Sadguru explaining the importance of giving up this attachment, moha, total attachment to the I am the body complex, I am this body, and also these are mine, these things belong to me. See, this type of attachment, moha, too much of attachment, vyamoha. Give up that vyamoha attachment. By giving up the attachment with the help of discriminatory power and vairagya, see, the great Mahatmans, the great sadhu, sajjanas, muni, they have attained the Paramapada of Vishnu. That was the point last time. Acharya was telling to his disciple, Yam jitva munayo yanti tad Vishnu paramam padam. Yam jitva means after moham jitva, with the help of viveka and vairagya. That is a point to be added there. Mahaswamigal, Chandrasekhara Bharati Mahaswami, while giving a commentary on that previous shloka, there he introduces the Maha Mantra of Kathopanishad. One Maha Mantra is there in Kathopanishad. ಕಠೋಪನಿಷತ್ತಲ್ಲಿ ಒಂದು ಮಹಾಮಂತ್ರ, ಮಹಾವಾಕ್ಯ ಇದೆ. ಅದು ಏನ್ ಹೇಳುತ್ತೆ ಅಂತಂದ್ರೆ, ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ ನರಃ. ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ ನರಃ ಸೋದ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಸ್ವೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಯಾವ ಯತಿ, ಯಾವ ಮುನಿ, ಯಾವ ಸಾಧಕನಲ್ಲಿ ಆತನ ಬುದ್ಧಿಶಕ್ತಿ ಅಂತಂದ್ರೆ ಆತನ ಈ ವಿವೇಕ ಎಂತಕ್ಕಂತಹ ಬುದ್ಧಿ ಬಲವಾಗಿ ಬೆಳೆದಿದೆಯೋ, ಯಾರು ತನ್ನ ಮನಸ್ಸನ್ನ, ಇಂದ್ರಿಯಗಳನ್ನ ಸಂಯಮದಿಂದ ಬಿಗಿ ಹಿಡಿದಿದ್ದಾನೋ, ಮನಃ ಪ್ರಗ್ರಹವಾನ್ ನರಃ ಸಹ ಅಧ್ವನಃ ಪಾರಮಾಪ್ನೋತಿ. ಅಂತಹ ಸಾಧಕ, ಅಂತಹ ಮುನಿ ಅಧ್ವನಃ ಪಾರಮಾಪ್ನೋತಿ, ಈ ಸಂಸಾರದ ಗತಿಯ ಕೊನೆ ಭಾಗದಲ್ಲೇ ಬಂದು ನಿಂತು ಬಿಡ್ತಾನಪ್ಪ. ಅಂದ್ರೆ ಸಂಸಾರದ ಭವಬಂಧನವನ್ನ ದಾಟಿ ಬಿಡ್ತಾನೆ. ತದ್ವಿಷ್ಣು ಪರಮಂ ಪದಂ ಆಪ್ನೋತಿ.
ವಿಷ್ಣುವಿನ ಪರಮ ಪದವನ್ನ, ವಿಷ್ಣುವಿನ ಪರಂಧಾಮವನ್ನ ಹೊಂದ್ಬಿಡ್ತಾನೆ. ಇದು ಕಠೋಪನಿಷತ್ತಲ್ಲಿ ಬರುವಂತ. ಇಲ್ಲಿವರೆಗೆ ನಮಗೆ ಹೋದ ಸಲ ನಿಂತಿತ್ತು. ಸೋಧ್ವನವ ಪಾರಮಾಪ್ನೋತಿ ಮೀನ್ಸ್ ಇನ್ ಕಠೋಪನಿಷತ್ ಸಹ ಅಧ್ವನಃ ಪಾರಮಾಪ್ನೋತಿ. ಅಧ್ವನಃ ಮೀನ್ಸ್ ದಿಸ್ ಓಷನ್ ಆಫ್ ಸಂಸಾರ. ಪಾರಮಾಪ್ನೋತಿ, such a person will cross over this ocean of samsara. No more birth and death and rebirth. And he will obtain the Paramapada of it. So that was the point last time. So we'll start. Now the Acharya, in the next shlokas, few shlokas, now he again continues to explain this gross body, sthula sharira. Again, for the sake of, though it is repetition, but these are very important points. After explaining the gross body features, then he goes on to the subtle body, ಸೂಕ್ಷ್ಮ ಶರೀರ. ಇನ್ನು ಮುಂದಿನ ಕೆಲವು ಶ್ಲೋಕಗಳಲ್ಲಿ ಈ ಸ್ಥೂಲ ಶರೀರದ ವರ್ಣನೆಯನ್ನೇ ಕೊಡ್ತಾ, ವಿಶದವಾಗಿ ಹೇಳ್ತಾ, ತದನಂತರ ಸೂಕ್ಷ್ಮ ಶರೀರದ ಬಗ್ಗೆ ಸದ್ಗುರು ಶಿಷ್ಯನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ತಕ್ಷಣ ನೆನಪಿಗೆ ಬಂದಿದ್ದೇನು ಅಂತಂದ್ರೆ, ಕೆಲವು ಸಲ ಹೀಗೆ ಆಗೋದು ಉಂಟು. ಮಂಗಳಾಚರಣದ ಶ್ಲೋಕವನ್ನ ಹೇಳದೆ ಹಾಗೇ ವಿವೇಕ ಚೂಡಾಮಣಿಯನ್ನ ನಾನು ಪ್ರಾರಂಭ ಮಾಡಿಬಿಟ್ಟೆ. ಕ್ಷಮೆ ಇರಲಿ, ಮೊದಲೇ ಹೇಳ್ಬೇಕಾಗಿತ್ತು. I had forgotten to commence the discourse with the ಮಂಗಳಾಚರಣ ಶ್ಲೋಕ. Forgive me for that. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಹರಿ ಓಂ. ತ್ವಕ್ಮಾಂಸರುದರಸ್ನಾಯು ಮೇಧೋ ಮಜ್ಜಾಸ್ತಿ ಸಂಕುಲಂ ಪೂರ್ಣಂ ಮೂತ್ರಪುರೀಷಾಭ್ಯಾಂ ಸ್ಥೂಲಂ ನಿಂದ್ಯಮಿದಂ ವಪುಃ. ತ್ವಕ್ಮಾಂಸರುಧಿರಸ್ನಾಯು ಮೇಧೋ ಮಜ್ಜಾಸ್ತಿ ಸಂಕುಲಂ ಪೂರ್ಣಂ ಮೂತ್ರಪುರೀಷಾಭ್ಯಾಂ ಸ್ಥೂಲಂ ನಿಂದ್ಯಮಿದಂ ವಪುಃ. ಇದಂ ಸ್ಥೂಲಂ ವಪುಃ ನಿಂದ್ಯಂ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಸದ್ಗುರು ಶಿಷ್ಯನಿಗೆ? ವಪುಃ ಮೀನ್ಸ್ ಈ ಶರೀರ, ಈ ಸ್ಥೂಲ ಶರೀರ, ಈ ದೇಹ, ನಾನು ನಾನು ಅಂತ ನಾವು ಹೇಳ್ಕೊಳ್ತಾ ಇರೋ, ಅಭಿಮಾನ ಪಡ್ತಾ ಇರತಕ್ಕಂಥ ಈ ದೇಹ ಅಂದ್ರೆ ವಪುಃ, ವಪು, ಸ್ಥೂಲ ಶರೀರ. ನಿಂದ್ಯಂ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾದ ಸಾಧಕ, ಆತ್ಮಜ್ಞಾನದ ಅನ್ವೇಷಣೆಯಲ್ಲಿರತಕ್ಕಂತಹ ಸಾಧಕನಿಗೆ ಇದು ಗೊತ್ತಾಗಬೇಕು. ಇದು ಅಸಹ್ಯಕರವಾದಂಥದ್ದು. ಇದರ ಮೇಲೆ ಅತಿಯಾದ ವ್ಯಾಮೋಹ ಅಭಿಮಾನ ಇಡಬಾರದು. ಈ ದೇಹ ನಾನು ಅನ್ನೋ ಭಾವ ಬಿಡಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಆಚಾರ್ಯ. ಈ ದೇಹದ ವರ್ಣನೆ ಹೇಗಿದೆ ಅಂದ್ರೆ, ಇದು ನೋಡಪ್ಪ, ತ್ವಕ್ ಮಾಂಸ ರುದರ ಸ್ನಾಯು ಮೇಧೋ ಮಜ್ಜ ಅಸ್ಥಿ ಸಂಕುಲಂ ಪೂರ್ಣಂ ಮೂತ್ರ ಪುರೀಷಾಭ್ಯಾಂ. ಮೂತ್ರ ಪುರೀಷಾಭ್ಯಾಂ ಪೂರ್ಣಂ. ಈ ದೇಹ ಇದೆಯಲ್ಲಪ್ಪ ವತ್ಸ, ಇದು ಏನು? ಚರ್ಮ, ಮಾಂಸ, ರಕ್ತ, ನರಗಳು, ಸ್ನಾಯು ಅಂದ್ರೆ ಮೇದ ಅಂದ್ರೆ ಕೊಬ್ಬು, ದೇಹದಲ್ಲಿರ್ತಕ್ಕಂಥ ಕೊಬ್ಬು, ಮಜ್ಜ ಅಸ್ಥಿ, ಮತ್ತೆ ಈ ಮೂಳೆ ಒಳಭಾಗದಲ್ಲಿ ಇರತಕ್ಕಂಥದ್ದು ಮಜ್ಜೆ, ಅಸ್ಥಿ ಅಂದ್ರೆ ಮೂಳೆಗಳು. ಇವೆಲ್ಲವೂ ಸೇರಿ ಆಗಿರತಕ್ಕಂಥದ್ದಲ್ಲ ದೇಹ.
ಮತ್ತೊಂದು ಮಾತು ಹೇಳ್ತಾರೆ ಆಚಾರ್ಯರು, ದೇಹದ ಬಗ್ಗೆ ಒಳಗಡೆ ಏನಪ್ಪ ದೇಹದಲ್ಲಿ ತುಂಬಿಕೊಂಡಿದೆ ಅಂತಂದ್ರೆ ಮೂತ್ರ ಪುರೀಷಾಭ್ಯಾಮ್, ಸದಾಕಾಲ ಈ ದೇಹದಲ್ಲಿ ಕಶ್ಮಲವಾದ ಅಸಹ್ಯವಾದ ದೇಹಕ್ಕೆ ಬೇಡದೇ ಇರತಕ್ಕಂತಹ ವಿಷಕಾರಿಯಾಗಿರ್ತಕ್ಕಂತಹ ಹೊರಗೆ ಹಾಕುವಂತಹ ಈ ಮೂತ್ರ ಮತ್ತು ನಮ್ಮ ಮಲ ಇದು ಉತ್ಪತ್ತಿ ಆಗ್ತಾನೇ ಇರುತ್ತಲ್ಲ ದೇಹದಲ್ಲಿ. ಈ ಮಲಮೂತ್ರಗಳಿಂದ ತುಂಬಿರ್ತಕ್ಕಂತಹ ಈ ದೇಹದ ಬಗ್ಗೆ ಅಷ್ಟು ಅಭಿಮಾನ ಪಡ್ತಾ ಇದೆಯಲ್ಲಪ್ಪ ಶಿಷ್ಯ, ನೋಡು ಇದರ ಅವಸ್ಥೆ. Acharya now explains little bit in detail so that the seeker should know about the physical body with whom he has identified from the birth till the last breath in his lifetime, that this is mine, I am this. So what is this body? Acharya says in the shloka, this body, physical body, what you call yourself, is nothing but full of the skin, the blood, the bone marrow tissue, and the bones, the nerves, and the flesh, and the fat. It is all made up of that ultimately. And what is that inside the body? All the time your body inside is producing the unwanted waste, the waste which you dislike. What is that waste? In the form of urine, in the form of fecal matter. Your intestine is producing fecal matter. Your kidneys are producing the urine, and the glands inside your skin, they are producing the sweat all the time. So your body is like a big bag full of sweat, blood, urine, and the fecal matter, feces. So you call this is your body. That is how the Acharya is putting the point here. And so this is a despisable, this gross body, look inside. You are only, clamored, you are attached to the outer appearance. See, that natural instinct, Acharya is subtly hinting. The urge towards the opposite sex, that instinct, that attraction, only by looking at the outer surface, how beautiful the person is, and you get attached. You get attached, totally attached. But what is inside, whether that person or yourself, your body is full of blood, sweat, fecal matter, and urine constantly being produced. So you are a bag carrying your urine all the time. See, Sadhguru, how subtly he is indicating. Your body is all the time carrying your own fecal matter. And you don't mind that. The next shloka. Panchikritebhyo bhutebhyah stulebhyah purvakarmana samutpannamidam sthulam bhogayatanamatmanah avastha jagarastasya sthulartha anubhavo yatah. Panchikritebhyo bhutebhyah stulebhyah purvakarmana samutpannamidam sthulam bhogayatanamatmanah avastha jagarastasya sthulartha anubhavo yatah. ಇಲ್ಲಿ ಸದ್ಗುರು ಹೇಳ್ತಾ ಇದ್ದಾರೆ, ಮತ್ತೆ ನೋಡಪ್ಪ ಶಿಷ್ಯ, ಈ ನಿನ್ನ ಸ್ಥೂಲ ಶರೀರ ಇದೆಯಲ್ಲ, ಈ ಬಾಹ್ಯ ಶರೀರ ಇದೆಯಲ್ಲ, ದೇಹ ಇದೆಯಲ್ಲ, ಇದು ಮೊದಲೇ ಹೇಳಿದ ಹಾಗೆ ಪಂಚೀಕರಣ ತತ್ವದಿಂದ ಮಿಶ್ರಣಗಳಾಗಿರ್ತಕ್ಕಂಥ 5 ಪಂಚಮಹಾಭೂತಗಳಿಂದ ಈ ದೇಹ ಬಂದಿದೆಯಲ್ಲಪ್ಪ. ಈ ದೇಹ ಅಂದ್ರೇನು? ಆಕಾಶ, ಜಲ, ವಾಯು, ತೇಜ ಮತ್ತು ಭೂತತ್ವ, ಪೃಥ್ವಿ, ಇವುಗಳ ಮಿಶ್ರಣದಿಂದ ಉತ್ಪತ್ತಿಯಾಗಿರುತ್ತಾನೆ ಈ ದೇಹ. ಈ ನಿನ್ನ ಸ್ಥೂಲ ದೇಹ, ಈ ಶರೀರ, ನಾನು ಅಂತ ಅಭಿಮಾನ ಪಡ್ತಾ ಇರ್ತಕ್ಕಂಥ ಈ ಶರೀರ ಪಂಚಮಹಾಭೂತಗಳಿಂದ ಉತ್ಪತ್ತಿಯಾಗಿದೆಯಲ್ಲ. ಇದು
ಈ ಶರೀರಕ್ಕೆ ನಿಮ್ಮ ಜಾಗೃತಾವಸ್ಥೆ ಇದೆಯಲ್ಲ, ಎಚ್ಚರದ ಸ್ಥಿತಿ, ಎಲ್ಲ ರೀತಿಯ ಸುಖ ದುಃಖ ಆಮೋದ ಪ್ರಮೋದಗಳಿಗೆ, ಎಲ್ಲ ರೀತಿಯ ಅನುಭವಗಳಿಗೆ, ನೋವು ನಲಿವುಗಳನ್ನು ಕೊಡ್ತಕ್ಕಂತಹ ಅನುಭವಗಳಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಈ ಜಾಗೃತಾವಸ್ಥೆ ಈ ದೇಹದ ಒಂದು ಅವಸ್ಥೆಯಾಗಿದೆ. ಎಲ್ಲವನ್ನು ಜಾಗೃತಿನಲ್ಲಿ ನೀನು ಅನುಭವಿಸ್ತಾ ಇದ್ದೀಯ. ಸುಖ ದುಃಖವನ್ನ ನಿನ್ನ 5 ಇಂದ್ರಿಯಗಳ ಸಹಾಯದಿಂದ ಈ ಜಾಗೃತಾವಸ್ಥೆಯಲ್ಲಿ ಅನುಭವಿಸ್ತಾ ಇದ್ದೀಯಪ್ಪ ನೀನು. So the Acharya continues here explaining that this body is made up of the 5 basic elements. Last time it was told in detail. Those 5 basic elements, that's space, that is Akasha, followed by Vayu, then heat, Teja, then water, Jala, then the soil, that is Bhutatva or Prithvi. Made up of 5 basic elements joined together in a particular fashion, as explained in the Upanishads as by the way of Panchikarana Tattva. The 5 basic elements join among themselves in a particular way, mix among themselves in a particular way, and how this gross body has manifested. The whole universe actually in fact manifested by the 5 basic elements. Same thing with your body also. And so this body, Panchikritebhyo bhutebhya stulebhya purva karmana. Not only the 5 elements, very important point, Sadhguru is telling the Shishya. It is also product of, because of the past previous birth, all the karmas, actions done in order to enjoy the effects of the karmas done in the previous birth. Your body has come now. Whatever good deeds or bad deeds you have done in the past life, even they have subtly entered your body in the form of seed form, invisible. So your body is a product of previous birth karmas in effect, plus these 5 elements. So you as a jiva, you as a jivatma, you as an individual entity in this body, you are experiencing all the goods and bads, the effect of the good deeds and the bad deeds of the previous births, now in this birth. So you are either enjoying or suffering. You are a witness to all types of experiences now in this birth, in this gross body. Whatever experiences they are according to your own destiny, and you experience them mainly in the waking state. Your waking state, where you are aware of the world, aware of surroundings, aware of your body, aware of others, totally. This is the reality you think. So this is a long process, a long state, waking state. So very important state. You are experiencing everything only in this waking state. Because we'll come to that point later. Why? Because your mind, your intellect, your inner instrument, Antakarana, is attached to the body totally in the waking state. So you are experiencing everything now. ಮುಂದೆ ಹೇಳ್ತಾರೆ ಆಚಾರ್ಯರು, ಅದನ್ನ ಬಿಡಿಸಿ. ಬಾಹ್ಯೇಂದ್ರಿಯೈ ಸ್ಥೂಲ ಪದಾರ್ಥ ಸೇವಾಂ ಸ್ರಕ್ಚಂದನ ಸ್ತ್ರಿಯಾದಿ ವಿಚಿತ್ರ ರೂಪಾಂ ಕರೋತಿ ಜೀವಃ ಸ್ವಯಮೇದಾತ್ಮನ ತಸ್ಮಾತ್ ಪ್ರಶಸ್ತಿರ್ವಪುಷೋಸ್ಯ ಜಾಗರೆ. ಬಾಹ್ಯೇಂದ್ರಿಯೈ ಸ್ಥೂಲ ಪದಾರ್ಥ ಸೇವಾಂ ಸ್ರಕ್ಚಂದನ ಸ್ತ್ರಿಯಾದಿ ವಿಚಿತ್ರ ರೂಪಾಂ ಕರೋತಿ ಜೀವಃ ಸ್ವಯಮೇತದಾತ್ಮನ ತಸ್ಮಾತ್ ಪ್ರಶಸ್ತಿರ್ವಪುಷೋಸ್ಯ ಜಾಗರೆ. ಈ ಜೀವಾತ್ಮ ಇದ್ದಾನಲ್ಲ ದೇಹದಲ್ಲಿ, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಜೀವ ಅಥವಾ ಜೀವಾತ್ಮ ಎರಡೂ ಒಂದೇ. ಜೀವ ಅಥವಾ ಜೀವಾತ್ಮ ಇದ್ದಾನಲ್ಲ, ಆತ ಇದು ನಾನು ಅಂತ ಈ ತನ್ನ ದೇಹ, ಈ ಸ್ಥೂಲ ದೇಹದ ಮೇಲೆ ಅಭಿಮಾನವನ್ನ ಹೊಂದಿ, ಈ ದೇಹವೇ ನಾನು ಅಂತ ತಿಳ್ಕೊಂಡು ಭ್ರಾಂತಿಯಿಂದ ಏನ್ ಮಾಡ್ತಾನೆ,
ತನ್ನ ಜೀವನದಲ್ಲಿ ಜಾಗೃತಾವಸ್ಥೆಯಲ್ಲಿ ಎಲ್ಲ ರೀತಿಯ ಅನುಭವಗಳನ್ನ ತನ್ನ 5 ಇಂದ್ರಿಯಗಳಿಂದ ಪಡಿತಾ ಹೋಗ್ತಾನಲ್ಲಪ್ಪ. ಕಣ್ಣಿನಿಂದ ನೋಡ್ತಾ ಹೋಗ್ತಾನೆ, ಕಿವಿಯಿಂದ ಕೇಳ್ತಾ ಹೋಗ್ತಾನೆ, ನಾಲಿಗೆಯಿಂದ ರುಚಿ ರುಚಿಯಾದ ಆಹಾರವನ್ನ ಸೇವನೆ ಮಾಡ್ತಾ ಹೋಗ್ತಾನೆ, ಮೂಗಿನಿಂದ ವಾಸನೆಗಳನ್ನು ಗ್ರಹಿಸ್ತಾನೆ, ಮತ್ತು ಚರ್ಮದ ಸಹಾಯದಿಂದ ಸ್ಪರ್ಶ ಸುಖವನ್ನು ಅನುಭವಿಸ್ತಾನೆ. ಈ ರೀತಿ 5 ಇಂದ್ರಿಯಗಳಿಂದ ಜಗತ್ತಿನ ಎಲ್ಲ ಅನುಭವಗಳನ್ನು ಪಡಿತಾ ಹೋಗ್ತಾನಲ್ಲ. ಹೇಗೆ? ಅದಕ್ಕೆ ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಬಾಹೇಂದ್ರಿಯ ಸ್ಥೂಲ ಪದಾರ್ಥ ಸೇವಾ. ಈ 5 ಇಂದ್ರಿಯಗಳಿಂದ ಆತ ಏನೇನು ಅನುಭವಿಸ್ತಾನೆ ಅಂತಂದ್ರೆ ಒಂದೆರಡು ಉದಾಹರಣೆ. ಸೃಕ್, ಚಂದನ, ಸ್ತ್ರೀ ಆದಿ ವಿಚಿತ್ರ ರೂಪ. ಆಚಾರ್ಯರು 1200 ವರ್ಷಗಳ ಹಿಂದೆ ಕೊಟ್ಟು ಉದಾಹರಣೆ. ಇದನ್ನ ಯಾವಾಗಲೂ ನೆನಪಿಸ್ಕೊಳ್ಳು. ಏನ್ ಹೇಳ್ತಾ ಇದ್ದಾರೆ? ಒಂದು ಉದಾಹರಣೆ ಕೊಡ್ಬೇಕಲ್ಲ. ನೋಡಪ್ಪ, ನೀನು ಎಲ್ಲವನ್ನ ಅನುಭವಿಸ್ತಾ ಇದ್ದೀಯ. ಈ ದೇಹದ ಮೂಲಕ, ಇಂದ್ರಿಯಗಳ ಮೂಲಕ ಏನ್ ಅನುಭವಿಸ್ತಾ ಇದ್ದೀಯಪ್ಪ? ಅಲ್ಲಿ ಒಂದು ದೊಡ್ಡ ಮಾಲೆ ಇದೆ, ಸುಗಂಧ ಮಾಲೆ ಇದೆ, ಪುಷ್ಪಗಳ ಮಾಲೆ ಇದೆ, ವಿಚಿತ್ರ ರೂಪಗಳಲ್ಲಿ, ವಿಚಿತ್ರ ಆಕಾರಗಳಲ್ಲಿ ಸುವಾಸನೆ ಹರಿತಾ ಇರತಕ್ಕಂತಹ, ಸುವಾಸನಾ ಭರಿತವಾಗಿರ್ತಕ್ಕಂಥ ಮಾಲೆ. ಸೃಕ್ ಅಂದ್ರೆ ಮಾಲೆ, ಹೂವಿನ ಮಾಲೆ. ಚಂದನ, ಚಂದನ ಅಂತಂದ್ರೆ ದೇಹಕ್ಕೆ ಅಲಂಕಾರಕ್ಕೆ ಅನುಕೂಲ ಆಗ್ತಕ್ಕಂತಹ ಒಂದು ಪದಾರ್ಥ. ಸ್ತ್ರೀ ಅಂದ್ರೆ ಹೆಣ್ಣನ್ನು ನೋಡಿ ಆಕರ್ಷಣೆ. ಸಾಧಾರಣವಾಗಿ ಗಂಡಿಗೆ ಹೆಚ್ಚು ಆಕರ್ಷಣೆ, ಗಂಡು ಹೆಣ್ಣಿನ ಹತ್ರ ಓಡೋಗ್ತಾನೆ. ಇದು ಸರ್ವಕಾಲಿಕ ಸತ್ಯ. ಆದ್ರಿಂದ ಆಚಾರ್ಯರು ಈ ಉದಾಹರಣೆನ ಬಲವಾಗಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಸ್ತ್ರೀ, ಮನುಷ್ಯ ಯಾವತ್ತಿದ್ರೂ ಹೆಣ್ಣಿಗೆ ಆಕರ್ಷಿತನಾಗ್ಬಿಡ್ತಾನಲ್ಲ ಅನ್ನೋ ಒಂದು ಅನುಭವದ ಮಾತು ಜಗತ್ನಲ್ಲಿ ಏನಿದೆಯೋ ಸರ್ವಕಾಲಿಕವಾಗಿ ಅದನ್ನೇ ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾರೆ. ಮನುಷ್ಯ ಬಾಹ್ಯಾವಸ್ಥೆಯಲ್ಲಿ, ಜಾಗೃತಾವಸ್ಥೆಯಲ್ಲಿ ಇವೆಲ್ಲ ನೋಡ್ತಾ ಇದ್ದಾನಲ್ಲ, ಇತಿ ಆದಿ ವಿಚಿತ್ರ ರೂಪಾನ್, ಈ ರೀತಿ ಬೇರೆ 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 ಎಲ್ಲವನ್ನು ನೋಡ್ತಾನಲ್ಲ. ಹಾಗಾಗಿ ಆತನ ಮನಸ್ಸು ಅದರಲ್ಲಿ ಮುಳುಗತ್ತೆ. ಆತನ ವಿಶೇಷವಾದ ಅನುಭವಗಳನ್ನ ಪಡಿತಾ ಹೋಗ್ತಾನಲ್ಲಪ್ಪ. ಆದ್ದರಿಂದ ಜಾಗೃತಾವಸ್ಥೆಗೆ ಬಹಳ ಮುಖ್ಯ ಪ್ರಾಶಸ್ತ್ಯವನ್ನ ಕೊಡ್ಬೇಕಾಗತ್ತೆ. ಇಡೀ ಆತನ ಜೀವಮಾನದಲ್ಲಿ ಆತನ ಸ್ವಪ್ನಾವಸ್ಥೆ ಮತ್ತು ನಿದ್ದೆ ಅಥವಾ ಗಾಢ ನಿದ್ದೆ, ಸುಷುಪ್ತಾವಸ್ಥೆ, ಅಲ್ಲಿ ಏನೂ ಗೊತ್ತಾಗಲ್ಲ. ಆದ್ರೆ ಜಾಗೃತಾವಸ್ಥೆಯಲ್ಲಿ ಎಲ್ಲವನ್ನ ಅನುಭವಿಸ್ತಾನಲ್ಲ. ಆದ್ರಿಂದ ಈ ಜಾಗೃತಾವಸ್ಥೆ ಇದೆಯಲ್ಲ ಬಹಳ ಮುಖ್ಯ. ದೇಹಕ್ಕೆ, ಸ್ಥೂಲ ದೇಹಿಗೆ ಅಂತ ಹೇಳ್ತಾ ಇದ್ದಾರೆ. Ultimately, what Acharya is telling in this shloka here is Bhashendriya Stula Padartha Sevam Srak Chandana Stri Adi Vichitra Rupa. See this Jiva, this Jivatma residing in this body, thinking that this body is himself. You residing in your body, thinking that your body is yourself. So enjoys the worldly pleasures, all types of pleasures, with the help of the 5 basic sense organs. The eyes will see everything. Eyes are attracted. By the sight you are attracted. Your ears will hear everything. So by the sound you are attracted. Your tongue will taste. So varieties of food you are attracted. Your nose will smell variety of different smells. So you are attracted. Your skin, the organ of touch, you are attracted towards opposite sex all the time. So with the help of the 5 indriyas, sense organs, in this gross body, always you are busy in this life going outside. Your mind is outside. Your sense organs are outside. So you are receiving stimuli. You are getting new experiences and you are immersed in this outer world, materialistic world. That is how the Jiva enjoys thinking that he is the body himself. The Jiva inside enjoys thinking that this gross body is himself. Adhyasa or adhyaropa. Superimposition, wrong identification as it is. That is why Acharya says, Tasmat prashasti vapuhu vapushaha asya jagare. Asya vapushaha jagare tasmat prashasti. That is why, look, disciple,
this waking state is most important because it has a long standing experience. Whereas your dream state or deep sleep state, they don't count much because you are not influenced by the two. In the deep sleep, you don't know what is happening. You are not aware of anything. And the dream state being very short duration, once you wake up, you know it is unreal. So your waking state is the most important state. This avastha is called Jagrat avastha. This is important. Everything can be done in this state. It is with a long lasting duration. Whether you are in the pravritti marga, whether you want to be nivritti marga, that can be decided in this waking state. The meditation, sadhana, seeking can be done clearly in this waking state. So either you can seek really what you are originally, your own reality, or you are immersed totally in this life, enjoyment, due to moha, attachment. So the choice is given to you. So that is why waking state is important. Either you go towards the Guru or towards the God, or totally you are held up in the samsara, in the cycle. Nobody bothers. So again and again, you die and you get reborn. That's all. So the waking state is important. That is the importance. Acharya is telling here. Sarvopi bahya samsara purushasya yadashrayah vidhi dehamidam sthulam grahavat grahamedinah. Again he continues the same point. Sarvopi bahya samsara purushasya yadashrayah vidhi dehamidam sthulam grahavat grahamedinah. Sarvopi bahya samsara purushasya yadashrayah. ಯಾವುದನ್ನ ಈ ಪುರುಷನ ಎಲ್ಲ ಬಾಹ್ಯ ಸಂಸಾರವನ್ನ ಆಶ್ರಯಿಸಿಕೊಂಡಿದೆಯಲ್ಲ ಅಂತ ಈ ಸ್ಥೂಲ ಶರೀರ ಇದೆಯಲ್ಲ, ಇದನ್ನ ಒಂದು ಮನೆ ಅಂತ ತಿಳ್ಕೊಳಪ್ಪ ಶಿಷ್ಯ ಅಂತ ಹೇಳ್ತಾ ಇದ್ದಾರೆ. ಈ ಸ್ಥೂಲ ಶರೀರದ ಮೂಲಕ ಜೀವ ಅಥವಾ ಪುರುಷ ತನ್ನ ಬಾಹ್ಯ ಸಂಸಾರದ ಎಲ್ಲವನ್ನ ಅನುಭವಿಸ್ತಾ ಇದ್ದಾನೆ. ಈ ಸಂಸಾರದಲ್ಲಿ ಮುಳುಗಿ ಎಲ್ಲವನ್ನ, ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ, ನೋವು ನಲಿವು ಎಲ್ಲವನ್ನ ಅನುಭವಿಸ್ತಾ ಇದ್ದಾನಲ್ಲ ಈ ಶರೀರ. ಇದರ ಮೂಲಕ ಈ ಶರೀರವನ್ನ ಒಂದು ಮನೆ ಅಂತ ತಿಳ್ಕೊಳಪ್ಪ, ಒಬ್ಬ ಗೃಹಸ್ಥನ ಮನೆ ಅಂತ ತಿಳ್ಕೊಳಪ್ಪ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಅರ್ಥ ಇದೆ. ಈ ಶರೀರವನ್ನ ಒಂದು ಮನೆ ಅಂತ ತಿಳ್ಕೊ ಅಂತ ಯಾಕೆ ಹೇಳ್ತಾ ಇದ್ದಾರೆ ಆಚಾರ್ಯರು? ವಿದ್ಧಿ ದೇಹಮಿದಂ, ವಿದ್ಧಿ ಇದಂ ಸ್ಥೂಲಂ ದೇಹಂ ಗ್ರಹಮೇದಿನ ಗ್ರಹವತ್. ಎರಡನೇ ಚರಣ. ಗ್ರಹಮೇದಿನ ಗ್ರಹವತ್ ವಿದ್ಧಿ ಅಂದ್ರೆ ಗ್ರಹಮೇದಿನ ಅಂದ್ರೆ ಗೃಹಸ್ಥನ ಮನೆ ಅಂತ ತಿಳ್ಕೋ. ಯಾವುದನ್ನ? ಈ ನಿನ್ನ ದೇಹವನ್ನ, ಈ ಶರೀರವನ್ನ ಒಂದು ಮನೆ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದ. ಇದು ಒಳಗಿನ ಅರ್ಥ ಏನಿದೆ ಅಂದ್ರೆ, ಮನೆ ಅಂತ ತಿಳ್ಕೊ ಅಂತಂದ್ರೆ ಅರ್ಥ ಏನೋ ಗೊತ್ತಾಗ್ಲಿಲ್ವಲ್ಲ ನಮ್ಗೆ. ಇಲ್ಲಿ ಮಹಾಸ್ವಾಮಿಗಳು ಬಹಳ ಸುಂದರವಾದ ಒಂದು ತಮ್ಮ ಒಂದು ಪರಿಭಾಷೆ ಹೇಳ್ತಾರೆ ಈ ಶ್ಲೋಕದ ಅರ್ಥ. ಆಚಾರ್ಯರು ಭಗವತ್ಪಾದರು ಯಾಕೆ ಹೇಳ್ತಾ ಇದ್ದಾರೆ ಈ ಶರೀರ ಇದನ್ನ ಮನೆ ಅಂತ ತಿಳ್ಕೊ ಅಂದ್ರೆ ಅರ್ಥ ಏನು ಅಂದ್ರೆ, ಯಾವುದೇ ವ್ಯಕ್ತಿ ನೀವು ನಿಮ್ಮ ಜೀವನವನ್ನ ಉದಾಹರಣೆಗೆ ತಗೊಂಡ್ರೆ, ನಿಮ್ಮ ಮನೆಗಳಲ್ಲಿ ನೀವು ವಾಸವಾಗಿದ್ದೀರಿ, ನಿಮ್ಮ ಜೀವನವನ್ನ ನಿಮ್ಮ ಮನೆಯಲ್ಲಿ ಕಳೀತಾ ಇದ್ದೀರಿ, ಜೀವನ ಪರ್ಯಂತ ನಿಮ್ಮ ಮನೆಯಲ್ಲಿ ನೀವು ವಾಸವಾಗಿದ್ದೀರಿ, ಎಲ್ಲವೂ ಸರಿ. ಆದ್ರೆ ಈ ಮನೆ ನನ್ನದು ಅಂತ ಹೇಳ್ತೀರಿ ಹೊರತು ನಾನು ಈ ಮನೆ ಅಂತ ಯಾರು ಹೇಳಲ್ಲ. ಈ ಮನೆ ನನ್ನದು ಅಂತ ಹೇಳೋದೇ ಹೊರತು ನಾನೇ ಈ ಮನೆ ಅಂತ ಯಾರು ಹೇಳಲ್ಲ. ಹಾಗೆ ಈ ಶರೀರ ನಾನು 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 ಅಂತ ಅನ್ಕೊಂಡ್ಬಿಟ್ಟಿದ್ದೀರಲ್ಲ, ಇದು ನಿಜವಾಗ್ಲೂ ನೀವು ಅಲ್ಲ. ಈ ಶರೀರದೊಳಗೆ ನೀವು ವಾಸವಾಗಿದ್ದೀರಿ. ತಾತ್ಕಾಲಿಕವಾಗಿ ಬಂದಿರೋ ಶರೀರ ಇದು. ಇವತ್ತು ಬಂದಿದೆ, ನಾಳೆ ಬಿದ್ದು ಹೋಗುತ್ತೆ. ಇದು ನಿಮ್ಮ ಬಾಡಿಗೆ ಮನೆ ಅಂತ ತಿಳ್ಕೊಳ್ಳಿ ಅರ್ಥ. ಈ ಶರೀರ ಇದು ಶಾಶ್ವತ ಅಲ್ಲ.
ಶಾಶ್ವತ ಮನೆ ಅಲ್ಲ, ಇದು ಒಂದು ಬಾಡಿಗೆ ಮನೆ. ಇದು ಬಿದ್ದು ಹೋಗೋದು. ಇವತ್ತಿದೆ, ನಾಳೆ ಇಲ್ಲ. ಈ ಶರೀರ ಬರೋ ಮೊದಲು ನೀವಿದ್ರಿ, ಶರೀರ ಬಿದ್ದು ಹೋದ್ಮೇಲೂ ನೀವು ಇರ್ತೀರಿ. ಇದು ಮುಖ್ಯವಾದ ತತ್ವ. ಇದು ಒಳನೋಟ, ಈ ಶ್ಲೋಕದ ಒಳನೋಟ. This shloka is so clear. ಸರ್ವೋಪಿ ಬಾಹ್ಯ ಸಂಸಾರ ಪುರುಷಸ್ಯ ಯದಾಶ್ರಯಃ, ಯದಾಶ್ರಯಃ ಸರ್ವೋಪಿ ಬಾಹ್ಯ ಸಂಸಾರಃ ಪುರುಷಸ್ಯ ವಿದ್ಧಿ ದೇಹಮಿದಂ ಸ್ಥೂಲಂ ಗೃಹವತ್ ಗೃಹಮೇದಿನ. Look, this body which is responsible for your entire movement, your behavior, your actions, through this body only you are performing. So this is a pivotal point, focal point by which all your activities are being conducted in this life. Consider this physical body, gross body, as a house of an householder. Consider this as a house of an householder. This is the point in this shloka. Viddhi dehamidam stholam grahavat grahamedinah. Grahamedinah grahavat idam sthulam deham viddhi. Consider this your body as the house or the home of a householder. Now, the inner purport of this meaning, the inside meaning, as Mahaswami writes, the inner meaning is so very deep. Why did Acharya saying that consider your body as the house of an householder? Everyone lives in their home till they die, some home, some house. So the life, they perform everything living in that house. The house is a shelter for them. But nobody says, I am the house, I am this house. Everybody will say, this is the house in which I am living. Nobody will say, this house itself is me, I am this house. Nobody will say. So consider this point. This house was not there earlier. You constructed or you rented it, either way, and you are living there. And then later you depart. So consider that point. This body is like a rented home, rented house. Consider like that. Because even before the body arrived, you were there. Before the birth of the body, you were there. Even after death of the body, you are there. So you were there before, you will be there after. Then why are you attached to this body? This is a rented house. Your body is a rented home. This is there today, tomorrow it will fall away. Today it has appeared in the form of birth. Tomorrow it will fall away after death. So why are you so much attached? Why are you attached? Too much. Thinking that you are the body. Just like an house owner saying, this house is me only. Can anybody say like that? He will say, this house I have built. This is a beautiful villa I have built. This is my home. This is my house or my home. Nobody in senses will say, I am the house. I am this villa. I am this palatial bungalow. Okay. That is the insight point Mahaswami writes here. So this attachment to this body, this physical body, gross body, you think that it is a rented home for you ultimately. It has come, you are living there. One day you have to depart from the rented house because you are not the owner. So you have to give up this rented home. Acharya continues, Sthulasya sambhava jara maranani dharmaha स्थौल्यादयो बहुविधा शुश्राद्यवस्थाः वर्णाश्रमादनियमा बहुधा माया स्युः पूजावमान बहुमान मुखाविशेषाः. Next he says the same thing.
ಸ್ಥೂಲಸ್ಯ ಸಂಭವ ಜರ ಮರಣಾನಿ ಧರ್ಮಾಃ ಸ್ಥೌಲ್ಯಾದಯೋ ಬಹುವಿಧ ಶಿಶುತಾದ್ಯವಸ್ಥಾಃ ವರ್ಣಾಶ್ರಮಾದಿ ನಿಯಮ ಬಹುಧಾ ಮಯಾ ಸ್ಯುಃ ಪೂಜಾವಮಾನ ಬಹುಮಾನ ಮುಖ ವಿಶೇಷಾಃ. ಸದ್ಗುರು ಮತ್ತೆ ಹೇಳ್ತಾ ಇದ್ದಾರೆ, ಈ ದೇಹದ ಬಗ್ಗೆ, ಸ್ಥೂಲ ಶರೀರದ ಬಗ್ಗೆ ನೋಡಪ್ಪ ಶಿಷ್ಯ, ಜನನ ಮತ್ತು ವೃದ್ಧಾಪ್ಯ ಮತ್ತು ಮರಣ, ಸ್ಥೂಲ ದೇಹ ಅಥವಾ ಸ್ಥೂಲವಲ್ಲದೆ ಕೃಶವಾಗಿರೋ ದೇಹ ಇತ್ಯಾದಿ ಇವೆಲ್ಲ ದೇಹ ಧರ್ಮಗಳು. ಈ ದೇಹಕ್ಕೆ ಇರತಕ್ಕಂಥ ಧರ್ಮಗಳು ಹುಟ್ಟೋದು, ವಯಸ್ಸಾಗೋದು, ವೃದ್ಧಾಪ್ಯ, ಮರಣ, ಈ ತರ ಇವೆಲ್ಲ ದೇಹದ ಧರ್ಮಗಳಪ್ಪ. ಮತ್ತು ಅದರ ಅವಸ್ಥೆಗಳು ಏನಿದೆ, ಶಿಶು ಇತ್ಯಾದಿ ಅದರ ಅವಸ್ಥೆಗಳು. ಮೊದಲು ಮಗುವಾಗಿದೆ, ಆಮೇಲೆ ಕೌಮಾರಾವಸ್ಥೆ, ಆಮೇಲೆ ಬ್ರಹ್ಮಚಾರಿ ಅವಸ್ಥೆ, ಆಮೇಲೆ ಯೌವನ ಆದಂದ್ರೆ ಪ್ರೌಢಾವಸ್ಥೆ, ಆಮೇಲೆ ವೃದ್ಧಾವಸ್ಥೆ, ಆಮೇಲೆ ಮುಪ್ಪು. ವೃದ್ಧಾವಸ್ಥೆ ಅಂದ್ರೆ ಮುಪ್ಪು ಮತ್ತು ಮರಣ. ಇದೆಲ್ಲ ದೇಹದ ಧರ್ಮಗಳು, ದೇಹಕ್ಕೆ ಬಂದಿರತಕ್ಕಂಥ, ದೇಹ ಹುಟ್ಟಿದ ಮೇಲೆ ಆಗ್ತಕ್ಕಂಥ ಎಲ್ಲ ಈ ವಿಕಾರಗಳು, ಕ್ರಿಯೆಗಳು ಸಾಮಾನ್ಯವಾಗಿ. ಇದರಿಂದ ಯಾರೂ ಹೊರತಲ್ವಲ್ಲ. ಹಾಗೆಯೇ ವರ್ಣಾಶ್ರಮಾದಿ ನಿಯಮ ಬಹುಧ ಅಯಾಮಾಸ್ಯು. ಈ ದೇಹ ಹುಟ್ಟಿದ ಮೇಲೆ ಅದಕ್ಕೆ ಕೆಲವು ನಿಯಮಗಳ ಅನುಸಾರವಾಗಿ ಸಮಾಜದಲ್ಲಿ ಇರತಕ್ಕಂಥ ಆ ನಿಯಮಗಳಿಗೆ ಅನುಬದ್ಧವಾಗಿ ಹುಟ್ಟತ್ತಲ್ಲ. ಇದಕ್ಕೆ ಇಂಥದ ವರ್ಣಕ್ಕೆ ಸೇರಿದೆ, ಇಂತಹ ಜಾತಿಗೆ ಸೇರಿದೆ ಅಂತ ಹೇಳ್ತಾರಲ್ಲ ಜನ. ಇಂಥವನು ಯಾವ ತಂದೆ ತಾಯಿಯಲ್ಲಿ ಹುಟ್ಟತಾನೋ ಅದು ಆತನ ಜಾತಿ ಆಗತ್ತೆ, ಆತನ ವರ್ಣ ಆಗತ್ತಲ್ಲ. ಇಂಥವನು ಇಂಥ ಮಗ ಅಥವಾ ಇಂಥವರ ಮಗಳು ಅಂತಂದ್ರೆ ಹಾಗೆ ಇದು ದೇಹಕ್ಕೆ ಬರತಕ್ಕಂಥ ಕೆಲವು ನಿಯಮಗಳು. ಅಥವಾ ಅವನು ಬ್ರಹ್ಮಚಾರಿಯಾಗಿರಬಹುದು, ಬ್ರಹ್ಮಚಾರಿ ಆಶ್ರಮ ಅದೊಂದು ಅವಸ್ಥೆ. ಆಮೇಲೆ ಮದುವೆ ಆದ್ರೆ ಗೃಹಸ್ಥನಾಗಬಹುದು, ಗೃಹಸ್ಥಾಶ್ರಮ ಅದೊಂದು ಅವಸ್ಥೆ ಆಗತ್ತೆ. ಅಥವಾ ಆತ ವಾನಪ್ರಸ್ಥಿಯಾಗಬಹುದು, ವಾನಪ್ರಸ್ಥಾಶ್ರಮ ಅಂದ್ರೆ ತುಂಬಾ ವಿವಾಹ ನಂತರ ಎಷ್ಟೋ ವರ್ಷಗಳು ಕಳೆದ ಮೇಲೆ ಆತನ ಮನಸ್ಸು ವೈರಾಗ್ಯದ ಕಡೆ ಬಂದ್ರೆ, ಮನೆಯನ್ನ ಬಿಟ್ಟು ಸಂಸಾರವನ್ನ ಬಿಟ್ಟು ಸಾಧನಾ ಮಾರ್ಗಕ್ಕೆ ಬಂದ್ರೆ ಆತ ವಾನಪ್ರಸ್ಥಿ ಅಂತ ಕರೆಸ್ಕೊಳ್ತಾನಲ್ಲ. ಅದೊಂದು ಆಶ್ರಮ, ಅದೊಂದು ಸ್ಥಿತಿ ಬರುತ್ತಲ್ಲ ದೇಹಕ್ಕೆ. ಇಲ್ಲ ಎಲ್ಲವನ್ನೂ ಬಿಟ್ಟು ಕೊನೆಗೆ ತಾನು ತನ್ನ ದೇಹ, ತನ್ನ ಹೆಸರು ಎಲ್ಲವನ್ನು ಬಿಟ್ಟು ತೆಗೆದುಹಾಕಿ ಆತ ಸನ್ಯಾಸಕ್ಕೆ ಹೋಗ್ಬೋದಲ್ಲ, ಅದು ಸನ್ಯಾಸಾಶ್ರಮ ಅಂತ ಆಗತ್ತಲ್ಲ. ಈ ರೀತಿ ಈ ದೇಹ ಹುಟ್ಟಿದ ಮೇಲೆ ಅದಕ್ಕೆ ಎಷ್ಟೋ ನಿಯಮಗಳಿದೆ. ಅದು ತನ್ನ ಹುಟ್ಟಿಗೆ ಅನುಗುಣವಾಗಿ ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡುತ್ತಲ್ಲಪ್ಪ ದೇಹ. ಅದರ ಅರ್ಥ ದೇಹಕ್ಕೆ ಎಲ್ಲ ಕಟ್ಟಳೆಗಳು, ಈ ದೇಹಕ್ಕೆ ಎಲ್ಲ ಅವಸ್ಥೆಗಳು, ಈ ದೇಹಕ್ಕೆ ಎಲ್ಲ ಪರಿಣಾಮಗಳು ಉಂಟಾಗುತ್ತೆ ಹೊರತು ಒಳಗಡೆ ಇರೋ ನಿಜವಾದ ನೀನು ನೀನು ಅಂದ್ರೆ ನಿನ್ನ ಆತ್ಮಸ್ವರೂಪ, ಆ ಆತ್ಮನಿಗೆ ಏನೂ ಪರಿಣಾಮ ಇಲ್ಲ. ಇದು ಒಳಗಿನ ಅರ್ಥ. ಇಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಆಚಾರ್ಯರು ಅಂದ್ರೆ ಬಹಳ ಬಹಳ ಸುಂದರ ಉದಾಹರಣೆ ಇದು. ನೀನು ಯಾವ ಕುಟುಂಬದಲ್ಲಿ ಹುಟ್ಟಿಯ ಆ ಜಾತಿಗೆ ಸೇರ್ಕೊಂಡ್ ಬಿಟ್ಟಿಯಲ್ಲಪ್ಪ. ನಾನು ಇಂಥವನು, ನಾನು ಇಂತಹ ಜಾತಿಗೆ ಸಂಬಂಧಪಟ್ಟವನು. ಅದು ಮೇಲ್ಜಾತಿ ಇರಬಹುದು, ಕೀಳು ಜಾತಿ ಇರಬಹುದು. ಈ ಸಾಮಾಜಿಕ ಕಟ್ಟಳೆಗಳಲ್ಲಿ ಮೇಲ್ವರ್ಗ, ಕೆಳವರ್ಗ, ನಿಮ್ನ ವರ್ಗ, ದಲಿತ ವರ್ಗ. ದಲಿತ ವರ್ಗದಲ್ಲಿ ಹುಟ್ಟಿರೋ ಜನಗಳನ್ನ ಕಂಡ್ರೆ ಅಸಹ್ಯ ಪಡ್ತಾರೆ ಜನ. ಅವರು ಕೆಳವರ್ಗ ಅಂತ, ನಾವು ಮೇಲ್ವರ್ಗ, ನಾವು ಸವರ್ಣೀಯರು, ನಾವು ಉಚ್ಚ ವರ್ಗದವರು ಅಂತ ಹೆಮ್ಮೆ ಪಡ್ತಾರಲ್ಲ ಜನ ಸಮಾಜದಲ್ಲಿ. ದೇಹ ಅಲ್ಲಿ ಹುಟ್ಟಿರೋದ್ರಿಂದ ಅದಕ್ಕೆ ಒಂದು ಕಟ್ಟಳೆ ನಿಯಮ ಬಂದಿದೆಯಲ್ಲ. ಆದ್ರೆ ಆತ್ಮನಿಗೆ ಇದೆಯಾ? ಒಳಗಡೆ ಇರೋ ಆತ್ಮನಿಗೆ ಯಾವ ಕಟ್ಟಳೆ ಇಲ್ವಲ್ಲ, ಯಾವುದೇ ನಿಯಮ ಇಲ್ವಲ್ಲ. ಈ ಅರ್ಥ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಸೊ ಲುಕ್ ಮೈ ಡಿಯರ್ ಡಿಸೈಪಲ್, ಸ್ಥೂಲಸ್ಯ ಸಂಭವ ಜರ ಮರಣಾನಿ ಧರ್ಮ ಸ್ಥೌಲ್ಯಾದಯೋ ಬಹುವಿಧ ಶಿಶುತಾದ್ಯವಸ್ಥಾ. Look, my dear disciple, this physical body now is under the influence of so many directions, so many rules and regulations, because of the birth, because of the social customs, because of the social laws prevailing at particular time. The body is subjected to all these customs, rules, regulations. Nobody can escape.
Depending on where you are born, your caste is decided, whether you are elevated, or whether you are demoted. If you belong to a lower caste, people will not move with you so freely. You belong to upper caste, the people will always worship you. They salute you. All this is due to the way where you are born, where your body is born. And see, your body is subjected to all sorts of changes, developmental changes. Beginning, you are a young child, later you become a young boy or a girl, then you enter the youth period, then you become adulthood you enter, then you are married, then you are called as a householder. After that, if you become a widower, then if you enter into the mode of sadhana alone, then you are called a vanaprasthi or old man ultimately, and old age sets in and a lot of diseases will come, and finally you will die. Death will devour. So all these changes occur to the physical body. All this. You may be short, you may be tall, you may be very fat, you may be lean to the others. See, they identify like that. You are a black, you are a white. By skin color, they identify. By your stoutness, they identify. All these things are there for the physical body. Varnashramaadi niyama bahuda amayasyuhu bahuda amayasyuhu amaya bahuda. Varnashramaadi niyama bahuda amayaha means your body is subjected to the rules and regulations of the caste system and ashrama, avastha system. You may be a brahmachari, that is called brahmacharya ashrama, or you may be a married person, it is called grihastha ashrama, or at a later age, you may enter into the sadhana mode, that is called vanaprastha ashrama, or you may become a sannyasi, become a seeker, again, in search of God. Then you are called, you belong to sannyasa ashrama, like that. So you are identified like that. That means your body is identified. You are the same person. All these regulations, rules are to the physical body. Please remember, not to the Atma inside, not to the Jiva inside, actually. That's what Acharya is meaning. See, his meaning in that sense. All these things are up, they apply to the physical body, your gross body. And the last charana is very important. Landmark charana. ಈ ಶ್ಲೋಕದ ಕೊನೆಯ ಚರಣ ಇದೆಯಲ್ಲ, ಅದು ಬಹಳ ಮುಖ್ಯ. ಏನು? ಪೂಜಾವಮಾನ ಬಹುಮಾನ ಮುಖಾವಿಶೇಷ. ನೋಡಪ್ಪ ವತ್ಸ, ಈ ನಿನ್ನ ದೇಹ, ಈ ಸ್ಥೂಲ ಶರೀರ ಎಲ್ಲ ರೀತಿಯ ವಿಕಾರಗಳನ್ನ ಹೊಂದುತ್ತಾ, ಅವಸ್ಥೆಗಳನ್ನು ಹೊಂದುತ್ತಾ, ಹುಟ್ಟಿನಿಂದ ಸಾಯುವವರೆಗೆ ಅದು ವೃದ್ಧಿಯಾಗಿ, ಶಿಶುವಾಗಿ, ಕುಮಾರನಾಗಿ, ಪ್ರೌಢನಾಗಿ, ಕೊನೆಗೆ ವೃದ್ಧನಾಗಿ, ಮರಣ ಬರೋ ತನಕ ಎಲ್ಲ ರೀತಿಯ ವಿಕಾರಗಳು, ರೋಗಗ್ರಸ್ತವಾಗಿ ಎಲ್ಲ ರೀತಿಯ ವಿಕಾರಗಳನ್ನು ಹೊಂದಿದವು. ಅದೇ ಸಮಯದಲ್ಲಿ ಅದೇ ರೀತಿ ಬದುಕಿನ ಉದ್ದಕ್ಕೂ ಹುಟ್ಟಿನಿಂದ ಸಾಯುವ ತನಕ ಮನುಷ್ಯನಿಗೆ, ಸಾಮಾನ್ಯವಾಗಿ ಎಲ್ಲರಿಗೂ ಏನಾಗುತ್ತೆ ಅಂದ್ರೆ, ಪೂಜಾ ಅವಮಾನ ಬಹುಮಾನ ಮುಖ ವಿಶೇಷ. ಆತನ ಜೀವನದಲ್ಲಿ ಈ ಸ್ಥೂಲ ಶರೀರಕ್ಕೆ ಯಾವ ರೀತಿ ಅನುಭವಗಳು ಬರುತ್ತೆ ಅಂದ್ರೆ, ಜನಗಳು ಪೂಜೆ ಮಾಡಬಹುದು, ದೊಡ್ಡ ಮನುಷ್ಯ, ದೊಡ್ಡ ವ್ಯಕ್ತಿ, ಸಾಧು, ಸಜ್ಜನ ಅಂತ ಹೇಳಿ, ಗುರು ಅಂತ ಹೇಳಿ, ಸದ್ಗುರು ಅಂತ ಹೇಳಿ ಈ ನಿನ್ನ ದೇಹಕ್ಕೆ ಪೂಜೆ ಮಾಡಬಹುದು. ಆ ಅವಸ್ಥೆನೂ ಬರುತ್ತೆ. ಇಲ್ಲದೆ ಇದ್ರೆ ಅವಮಾನ ಬಹುಮಾನ ಮುಖಾವಿಶೇಷ. ಜೀವನದ ಉದ್ದಕ್ಕೂ ಅವಮಾನಗಳೇ ಉಂಟಾಗಬಹುದು. ಬೇರೆಯವರು ನಿಮ್ಮನ್ನ ಬೈತಾ ಕೂತ್ಕೊಳ್ಬಹುದು, ಎಲ್ಲರೆದುರಿಗೆ ನಿಮ್ಮನ್ನ ದೂಷಣೆ ಮಾಡಬಹುದು. ಅಥವಾ ಬಹುಮಾನ, ಅವಮಾನ, ಬಹುಮಾನ, ಜೀವನದಲ್ಲಿ ನಿಮಗೆ ಉತ್ಕೃಷ್ಟ ಗಳಿಗೆ ಬರಬಹುದು. ಇವೆಲ್ಲವೂ ಆಗೋದು ಈ ಸ್ಥೂಲ ಶರೀರ. ಬೇರೆಯವರ ದೃಷ್ಟಿಯಲ್ಲಿ ನೀವು ಅಂತಂದ್ರೆ ಅದೇ ನೀವು ಅಂತಂದ್ರೆ ಶರೀರ. ಸೊ ಈ ನಿಮ್ಮ ಶರೀರಕ್ಕೆ ಎಲ್ಲ ಅವಸ್ಥೆಗಳು ಇದೆಯಪ್ಪ. ಸೊ ದ ಲಾಸ್ಟ್ ಚರಣ Acharya says, Pujavamana Bahumana Mukha Vishesha. Look, your body, your gross body, as it is observed by others,
it is subjected to so many experiences. Look. So if you are a real good man, if you are an honorable person, if you are a highly evolved spiritual person, people will worship puja. People will worship you, thinking that you are next to the God. If you become a sage, people will love you. They flock to you for advice. They are attracted towards you. They worship you actually. They fall at your feet. Avamana bahumana. Or sometimes it happens, avamana. People eschew you, quarrel with you. They hate you. And they cause grief. They chide. Because they don't like. So you are dishonored. They may curse you. Avamana. All these things may happen. Bahumana, opposite. They may honor you. They may praise you in front of others. So and so, wonderful person for all your works. So all these things happen in the life from birth to death because all these things are attributing the experiences to your physical body. They look at you and behave like this. So all this is happening in one sense to your physical body, gross body only. Your gross body is the center, pivotal center for all these varied experiences, myriads of experiences, good or bad. That is the speciality of the physical body. Look, that's what he says. Then he continues, Buddhindriyani shavanam tvagakshi ghranam cha jihva vishayavabodhanat vakpani pada gudamapyupastaha karmendriyani pravanena karmasu. Buddhindriyani shavanam tvagakshi ghranam cha jihva vishayavabodhanat vakpani pada gudamapyupastaha ಕರ್ಮೇಂದ್ರಿಯಾಣಿ ಪ್ರವಣೇನ ಕರ್ಮಸು. ಮತ್ತೆ ಈ ಸ್ಥೂಲ ಶರೀರದ ವರ್ಣನೆಯನ್ನು ಮುಂದುವರಿಸ್ತಾ ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ ನೋಡಪ್ಪ, ಈ ದೇಹದಲ್ಲಿ, ಈ ಶರೀರದಲ್ಲಿ 5 ಜ್ಞಾನೇಂದ್ರಿಯಗಳಿದೆ, 5 ಕರ್ಮೇಂದ್ರಿಯಗಳಿದೆ. ಲುಕ್ ಮೈ ಡಿಯರ್ ವತ್ಸ, this gross body, Acharya continues, the gross body has 5 important organs of sensory perception, sense organs. 5 different sense organs. So they are called Jnanendriya because they obtain jnana. They are the seat of the jnana, knowledge, specific knowledge obtained from the surrounding world. So they are called Jnanendriya. 5 basic. And there are 5 basic your organs of action. 5 basic organs of action. Action means karma. So 5 karmendriya. So the body contains 5 Jnanendriya and 5 karmendriya. So that is easy. Anybody can easily follow what Acharya means here. So what are the 5 Jnanendriyas or sensory organs? 5 ಜ್ಞಾನೇಂದ್ರಿಯಗಳು ಎಲ್ಲರಿಗೂ ಗೊತ್ತಿದೆ. ಯಾವುದು? ನಮ್ಮ ಕಣ್ಣು, ನಮ್ಮ ಮೂಗು, ನಮ್ಮ ಕಿವಿ, ನಾಲಿಗೆ ಮತ್ತು ಈ ಚರ್ಮ. ತ್ವಕ್, ಚರ್ಮ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ 5 ಜ್ಞಾನೇಂದ್ರಿಯಗಳು. ಯಾಕೆ? ಕಣ್ಣಿನಿಂದ ನೋಡುತ್ತೇವೆ ಅಂತ ಹೇಳ್ತೇವೆ. ಕಣ್ಣು ನೋಟಕ್ಕೆ ಸಂಬಂಧಪಟ್ಟಂತ ಹೊರಗಿನ ವಿಷಯಗಳು. 5 ಜ್ಞಾನೇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದದ್ದು ಕಣ್ಣು. ಹೊರಗಿನ ಜಗತ್ತನ್ನು ನೋಡುತ್ತೆ, ರೂಪವನ್ನು ನೋಡುತ್ತೆ, ಆಕಾರವನ್ನು ನೋಡುತ್ತೆ, ಅದರಿಂದ ಆಕರ್ಷಿತವಾಗುತ್ತೆ ಕಣ್ಣು. ಮತ್ತು ಕಿವಿ 2ನೇ ಪ್ರಮುಖವಾದ ಜ್ಞಾನೇಂದ್ರಿಯ. ಎಲ್ಲವನ್ನು ಕೇಳುತ್ತೆ, ವಿವಿಧ ರೀತಿಯ ಶಬ್ದಗಳನ್ನ, ಶಬ್ದದ ಅಲೆಗಳನ್ನ, ಮಾತುಗಳನ್ನ
ಒಳ್ಳೇದಿರಲಿ ಕೆಟ್ಟದಿರಲಿ, ಸಂಗೀತವನ್ನ, ಹಾಡುಗಾರಿಕೆ ಎಲ್ಲವನ್ನೂ ಕೇಳುವ ಶಕ್ತಿ ಕಿವಿ ಇದೆಯಲ್ಲ, ಇದು ಬಹಳ ಮುಖ್ಯವಾದ ಜ್ಞಾನೇಂದ್ರಿಯ. ನಾಲಿಗೆ ಮೂರನೇ ಬಹಳ ಮುಖ್ಯ ಜ್ಞಾನೇಂದ್ರಿಯ. ಯಾವುದು? ಎಲ್ಲ ತರದ ರುಚಿಯಾದ ಪದಾರ್ಥಗಳನ್ನೇ ಬೇಡುತ್ತಲ್ಲ ನಾಲಿಗೆ. ಅಸಹ್ಯವಾದ ಪದಾರ್ಥ ಬೇಡ ಅನ್ನತ್ತಲ್ಲ. ನಾಲಿಗೆಗೆ ರುಚಿಯಾದ ಆಹಾರವೇ ಬೇಕು, ರುಚಿಯಾದ ಪಾನೀಯವೇ ಬೇಕು ನಾಲಿಗೆ. ಚರ್ಮ ಬಹಳ ಮುಖ್ಯ. ಚರ್ಮ ಅಂದ್ರೆ ಇಲ್ಲಿ ಇಡೀ ದೇಹ ಅಂತ. ಯಾಕಂದ್ರೆ ಇಡೀ ದೇಹ ಚರ್ಮದಿಂದ ಆವೃತವಾಗಿದೆಯಲ್ಲ. ನಮ್ಗೆ ಈ ಸ್ಪರ್ಶ ಅನ್ನೋ ಸುಖ, ಈ ಸ್ಪರ್ಶ ಅನ್ನೋ ಅನುಭವ ಚರ್ಮದ ಮೂಲಕನೇ ಆಗ್ಬೇಕಲ್ಲ. ಸ್ಪರ್ಶ ಅನ್ನೋ ಅನುಭವ ಚರ್ಮದ ಮೂಲಕ ಆಗತ್ತಲ್ಲ. ಆದ್ರಿಂದ ಇದು ಬಹಳ ಮುಖ್ಯ, ಸ್ಪರ್ಶ ಸುಖ. ಕೊನೆಗೆ ಮೂಗು. ಯಾತಕ್ಕೆ? ವಾಸನೆಯನ್ನ ಗ್ರಹಿಸ್ಲಿಕ್ಕೆ, ದುರ್ಗಂಧ ಅಥವಾ ಸುಗಂಧವನ್ನ ಅಘ್ರಾಣಿಸ್ಲಿಕ್ಕೆ ಇರ್ತಕ್ಕಂತಹ ಜ್ಞಾನೇಂದ್ರಿಯ 5. ಕರ್ಮೇಂದ್ರಿಯ 5 ಎಲ್ಲರಿಗೂ ಗೊತ್ತಿದೆ. ಆದ್ರೆ ಆಚಾರ್ಯರು ಬಿಡಿಸಿ ವಿವರವಾಗಿ ಸ್ಥೂಲ ದೇಹದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಇನ್ನು ಕರ್ಮೇಂದ್ರಿಯ 5 ಯಾವುದಪ್ಪ ಶಿಷ್ಯ? ಸರಿಯಾಗಿ ತಿಳ್ಕೋ. ಯಾವುದು ಕರ್ಮೇಂದ್ರಿಯಗಳು? ವಾಕ್ಪಾಣಿಪಾದ ಗುದಃ ಉಪಸ್ಥಃ. ವಾಕ್, ಪಾಣಿ, ಪಾದ. ವಾಕ್ ಅಂದ್ರೆ ಈ ಮಾತನಾಡ್ತಕ್ಕಂತಹ ಈ ನಮ್ಮ ಬಾಯಿ ಇದೆಯಲ್ಲ, ನಾವು ಧ್ವನಿ ಹೊರಡಿಸಿ ಮಾತನಾಡ್ತೀವಲ್ಲ, ಈ ಬಾಯಿ, ಇದು ಕರ್ಮೇಂದ್ರಿಯ. ಮಾತನಾಡೋದು ನಮ್ಮ ಕರ್ಮ, ಅದು ಒಂದು ಕೆಲಸ. ಮಾತಿನ ಮೂಲಕ ನಮ್ಮ ಭಾವನೆಗಳನ್ನ ಹೊರಗಡೆ ಹಾಕ್ತೇವೆ, ಅದೊಂದು ಕರ್ಮ. ಆದ್ರಿಂದ ಇದು ಕರ್ಮೇಂದ್ರಿಯ ಬಹಳ ಮುಖ್ಯವಾದ್ದು. ಮಾತು ಬಹಳ ಮುಖ್ಯವಾದದ್ದು. ನಮ್ಮ ಬಾಯಿ ಇದೆಯಲ್ಲ, ಅದು ಕರ್ಮೇಂದ್ರಿಯ ಲೆಕ್ಕ ಈ ಅರ್ಥದಲ್ಲಿ. ಪಾಣಿಪಾದ ಗುದ ಉಪಸ್ಥ. ಉಳಿದ 4 ಪಾಣಿ ಅಂತಂದ್ರೆ ಕೈಗಳು. ಎಲ್ಲ ರೀತಿಯ ಕೆಲಸಗಳಿಗೆ ನಮ್ಮ ಕೈಗಳಿದೆಯಲ್ಲ, ಇದು ಬಹಳ ಮುಖ್ಯ. ಪಾದ, ಕೂಡೋದಾಗ್ಲಿ, ನಿಲ್ಲೋದಾಗ್ಲಿ, ನಡೆಯೋದಾಗ್ಲಿ, ಓಡೋದಾಗ್ಲಿ, ಒಂದ್ ಕಡೆಯಿಂದ ಒಂದ್ ಕಡೆ ದೇಹವನ್ನು ಹೊತ್ಕೊಂಡು ಹೋಗೋದಕ್ಕೆ ಪಾದಗಳು ಬೇಕಲ್ಲ. ಅದರದ್ದು ಕೆಲಸ ಬೇರೆ, ಕೈ ಕೆಲಸ ಬೇರೆ, ಈ ಬಾಯಿ ಕೆಲಸ ಬೇರೆ. ಗುದ ಮತ್ತು ಉಪಸ್ಥ. ಗುದ ಅಂತಂದ್ರೆ ನಮ್ಮ ದೇಹದ ಕೆಳಭಾಗದಲ್ಲಿ 2 ಪೃಷ್ಠಗಳ ಮಧ್ಯೆ ಇರತಕ್ಕಂತಹ ನಮ್ಮ ದೊಡ್ಡ ಕರಳಿನ ಕೊನೆ ಭಾಗದ ಅದು ಒಂದು ರಂಧ್ರ. ನಾವು ಮಲವನ್ನ ಹೊರಗಡೆ ಹಾಕ್ತೀವಲ್ಲ ಪ್ರತಿ ದಿವಸ, ಊಟ ಆದ ನಂತರ ಇಡೀ ದಿವಸ ಊಟ ಮಾಡಿದ್ದು ನಮ್ಮ ಕರುಳಿನಲ್ಲಿ, ದೊಡ್ಡ ಕರುಳಿನಲ್ಲಿ ಉಳಿದು ಪಚನ ಆಗದೆ ಇರತಕ್ಕಂತಹ, ಜೀರ್ಣ ಆಗದೆ ಇರತಕ್ಕಂತಹ ಉಳಿದ ಆಹಾರ ಪದಾರ್ಥ ಹೊರಗಡೆ ಹೋಗ್ಬೇಕಲ್ಲ ಮಲ ರೂಪದಲ್ಲಿ. ಹೋಗೋ ರಂಧ್ರ ಯಾವುದು? ಅದು ಗುದ, ಸಂಸ್ಕೃತ ಶಬ್ದ. ಅದು ಏನ್ ಮಾಡುತ್ತೆ? ಅದು ನೋಡಿ, ಅದು ಕರ್ಮೇಂದ್ರಿಯ ಅಂತ ವೇದಾಂತ ಹೇಳುತ್ತೆ. ದೇಹದಲ್ಲಿ ಇರ್ತಕ್ಕಂತಹ ಅಜೀರ್ಣವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೊರಗಡೆ ಹಾಕೋ ಕೆಲಸ. ದೇಹದಲ್ಲೇ ಉಳಿದ್ಬಿಟ್ರೆ ದೇಹದಲ್ಲೇ ಒಳಗೆ ಕೊಳಿತಾ ಹೋಗುತ್ತೆ, ದೇಹಕ್ಕೆ ತೊಂದರೆ ಆಗುತ್ತಲ್ಲ. ಇನ್ನು ಉಪಸ್ಥ. ಉಪಸ್ಥ ಅಂದ್ರೆ ಜನನೇಂದ್ರಿಯ. ಜನನೇಂದ್ರಿಯ ಕೆಲಸ ಏನು? 2 ತರ ಕೆಲಸ ಇದೆ ಮನುಷ್ಯನಿಗೆ. ಪುರುಷ ಆಗ್ಲಿ ಮಹಿಳೆ ಆಗ್ಲಿ 2 ತರ ಕೆಲಸ ಇದೆ ಜನನೇಂದ್ರಿಯಗಳು. ಏನಪ್ಪಾ ಕೆಲಸ? ಗುಪ್ತಾಂಗ. ಒಂದು, ದೇಹದಲ್ಲಿ ಸದಾಕಾಲ ಉತ್ಪತ್ತಿ ಆಗ್ತಕ್ಕಂತಹ ಮೂತ್ರವನ್ನ, ಈ ನೀರಿನ ರೂಪದ ಕಲ್ಮಶವನ್ನ ಹೊರಗಡೆ ಹಾಕಬೇಕು. ದೇಹದಲ್ಲೇ ಮೂತ್ರ ಕಟ್ಟಿಬಿಟ್ರೆ ದೇಹಕ್ಕೆ ಅಪಾಯ, ಆರೋಗ್ಯಕ್ಕೆ ಅಪಾಯ. ಮೂತ್ರಕೋಶಗಳಿಂದ ರಕ್ತ ಶುದ್ಧಿಯಾಗಿ ಮೂತ್ರ ಹೊರಗಡೆ ಬಂದು ಹೊರಗೆ ಹೋಗ್ಲೇಬೇಕಲ್ಲ. ಅದು ಉಪಸ್ಥ, ಜನನೇಂದ್ರಿಯದಿಂದ ಹೋಗುತ್ತೆ. ಜೊತೆಗೆ ಜನನೇಂದ್ರಿಯದಿಂದ ಮತ್ತೊಂದು ಏನು ಹೊರಗಡೆ ಬರುತ್ತೆ ಕೆಲಸ ಅಂತಂದ್ರೆ, ಆತನ ವೀರ್ಯ, ಅಥವಾ ಸ್ತ್ರೀ ಆದ್ರೆ ರಜ ಅಂತ ಬರುತ್ತೆ ಸಂಸ್ಕೃತದಲ್ಲಿ ಶಬ್ದ. ಪುರುಷನ ವೀರ್ಯ ಮುಂದೆ ಸಂತತಿಗೆ ಕಾರಣ. ಗರ್ಭಾಧಾನ ಸಮಯದಲ್ಲಿ, ಗಂಡು ಹೆಣ್ಣಿನ ಸಂಯೋಗದ ಸಮಯದಲ್ಲಿ ಅದು ಬಹಳ ಮುಖ್ಯ.
ಆದ್ದರಿಂದ ಉಪಸ್ಥ ಅಂತಂದ್ರೆ ಜನನೇಂದ್ರಿಯ, ಇದು ವಿಶೇಷವಾದ ಕರ್ಮಾಂಗ ಆದ್ರಿಂದ ಅದೊಂದು ಕರ್ಮೇಂದ್ರಿಯ. ಸೊ ಆಚಾರ್ಯರು ಸ್ಪಷ್ಟವಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ ಶಿಷ್ಯನಿಗೆ. ಸೊ now Acharya is speaking about the 5 jnanendriyas and 5 karmendriyas in the body. Buddhindriyani shravanam tvak akshi dhranam cha jihva vishayavabodhanat vakpani pada gudam upastha gudam api upastha karmendriyani pravanena karmasu. Look, my dear Shishya, your gross body has 5 jnanendriyas and 5 karmendriyas. The 5 jnanendriyas are so simple, but yet you understand correctly. These 5 specific sensory organs capture a particular function of sensation. Eyes, responsible for eyesight and observation. The eyes will see. See, it is a jnanendriya. The ears will hear all types of sounds. The skin, tvak, is an organ of touch. It receives the sensation of touch. The hands, pani, pada, legs. The hands perform their own functions of catching, holding, doing all sorts of work. Legs perform the function of walking, another karmendriya, sitting, running. So it carries the body, it moves forward the body, backwards or forward. It has its own function. Vak, pani, guda and upastha. Guda means your anus, the opening of the large intestine between your 2 buttocks at the back or at the bottom center. So anus is there. Without the opening of the anus, your undigested food cannot be thrown out. So anus helps in excreting, throwing undigested food in the form of fecal matter. So it is, anus is another karmendriya. Upastha, Sanskritam word. It refers to your genital organ, genitalia, male or female. Your genital organ is called upastha. What is the function? It has 2 functions. One is throwing out excretion of urine produced by your kidney and stored in the urinary bladder in the body. Upastha throws out your urine regularly, intermittently throughout the life. If it can't function, it is an opening. If we can't throw out, andre, your urine gets stuck in your own body, leading to all sorts of complications. And the same upastha also discharges semen during copulation or mating. When from the body of the man, the semen is discharged into the body of the woman during mating or copulation. Correct? So the discharge of semen is called, that is another function of upastha. So it is called virya in Sanskrit. Similar discharge in the female body is called raja. Something similar to that, but not the semen. But the white discharge or the regular monthly flow is called raja there. So 5 organs of sense, subjects, perception, and 5 organs of action the body contains. After explaining so much in detail, now he comes to the point of Sukshma Sharira, Acharya. ಈಗ ಮುಂದೆ ಆಚಾರ್ಯರು ಸೂಕ್ಷ್ಮ ಶರೀರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮುಂದಿನ ಶ್ಲೋಕಗಳು. ಇದುವರೆಗೂ ಸ್ಥೂಲ ಶರೀರ ವರ್ಣನೆ ಆದ ಮೇಲೆ ಇನ್ನು ಸೂಕ್ಷ್ಮ ಶರೀರ ಅಂದ್ರೆ ಏನು? ಸೂಕ್ಷ್ಮ ಶರೀರದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಮೊದಲು ಅಂತಃಕರಣದ ಬಗ್ಗೆ ಹೇಳ್ತಾರೆ. ಅಂತಃಕರಣ ಇದು ಸೂಕ್ಷ್ಮ ಶರೀರ. ಹಂಗಂದ್ರೆ ಏನು ಅಂತಃಕರಣ ಅಂತ? ನಿಗದ್ಯತೆ ಅಂತಃಕರಣಂ ಮನೋಧಿ ಅಹಂಕೃತಿಶ್ಚಿತ್ತಮಿತಿ ಸ್ವವೃತ್ತಿಭಿಃ ಮನಸ್ತು ಸಂಕಲ್ಪ ವಿಕಲ್ಪನಾದಿಭಿಃ ಬುದ್ಧಿ ಪದಾರ್ಥಾಧ್ಯವಸಾಯ. 5 organs of sense, 5 organs of action, the body contains. After explaining so much in detail, now he comes to the point of Sukshma Sharira, Acharya. ಈಗ ಮುಂದೆ ಆಚಾರ್ಯರು ಸೂಕ್ಷ್ಮ ಶರೀರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದುವರೆಗೂ ಸ್ಥೂಲ ಶರೀರ ವರ್ಣನೆ ಆದ ಮೇಲೆ ಇನ್ನು ಸೂಕ್ಷ್ಮ ಶರೀರ ಅಂದ್ರೆ ಏನು? ಧರ್ಮತಃ
निगद्यते अंतःकरणं मनोधिः अहं कृतिश्चित्तमिति स्ववृत्तिभिः मनस्तु संकल्प विकल्पनादिभिः बुद्धि पदार्थाध्यवसाय धर्मतः. ನಾವು ಅಂತಃಕರಣ ಅಂದ್ರೆ ಏನು ಅಂತ ಆಚಾರ್ಯರು ಹೇಳ್ತಾರೆ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಪ್ಪ ಶಿಷ್ಯ, ಅಂತಃಕರಣ ಅಂತ ಇದೆಯಲ್ಲ ದೇಹದಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಗೋಚರವಾದ ಒಂದು ಪದಾರ್ಥ ಇದೆಯಲ್ಲ, ಅಂತಃಕರಣ ಅಂದ್ರೆ ಏನು ಅಂದ್ರೆ, ತನ್ನ ಕೆಲಸಕ್ಕೆ ಅನುಸಾರವಾಗಿ ಈ ಅಂತಃಕರಣ ಅನ್ನೋ ಒಂದು ಶಬ್ದ 4 ವಿಧದಲ್ಲಿ ಹೇಳಲ್ಪಡುತ್ತದೆ. ಈ ಅಂತಃಕರಣ ಅನ್ನೋದು ಮನಸ್ಸು ಅಂತ ಆಗತ್ತೆ, ಬುದ್ಧಿ ಅಂತ ಆಗತ್ತೆ, ಅಹಂ 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 ಅನ್ನೋ ಅಹಂಕಾರವಾಗತ್ತೆ, ಅಥವಾ ಚಿತ್ತ ಅದು ಆಗತ್ತೆ. ಆಯಾ ತನ್ನ ವೃತ್ತಿಗೆ, ತನ್ನ ಕೆಲಸಕ್ಕೆ ಅನುಗುಣವಾಗಿ ಈ ಅಂತಃಕರಣ ಇರೋದು ಒಂದೇ ಆದ್ರೂ ಅದು 4 ವಿಧವಾಗಿ ಮಾರ್ಪಾಟಾಗತ್ತೆ. ಈ ಅಂತಃಕರಣದ 4 ವಿಧ ಯಾವುದು ಅಂದ್ರೆ, ಒಂದು ಮನಸ್ಸು, ಒಂದು ಬುದ್ಧಿ, ಒಂದು ಅಹಂಕಾರ, ಒಂದು ಚಿತ್ತ. ಈ 4 ಮೂಲವಾಗಿ ದೇಹದ ಒಳಗಡೆ ಇರತಕ್ಕಂತಹ ಅಂತಃಕರಣ ಅಂತ ಹೆಸರು. ಆಚಾರ್ಯರು ಸ್ಪಷ್ಟ ಮಾಡ್ತಾ ಇದ್ದಾರೆ. ಈಗ ಇದು ಸೂಕ್ಷ್ಮ ಶರೀರ. So now Acharya is hinting in this shloka, what is this antakarana, which is invisible, all pervading inside the gross body. Now he is entering inside and explain what is this antakarana. Antakarana is roughly translated in English as the internal component, internal instrument, antakarana. Beyond that, there are no English words. See, long back it has been noticed, explained by so many scholars also. English language cannot translate all the words of Sanskritam pertaining, capturing the entire meaning very correctly or specifically or precisely. Antakarana is noted as internal component or internal instrument, no other word. So it means this is something subtle, something non-explainable, something which is very, very difficult to explain, something which cannot be explained so easily. So it is inside antakarana, instrument. So what is this antakarana? Ultimately, Vedanta is very clear. It depending on its function, because of the functional differences, the same antakarana now divided into 4. The antakarana is called as mind, manas, buddhi or intellect, aham, ahankara, aham, that means ego, me, ego, chitta means a part of your mind or deep subconscious mind, or a deep subconscious level of the storehouse of all your innate impressions, innate samskaras and memory bank. That is chitta. Chitta means sort of a memory bank. It is so deep. It is storehouse of the memory of not only of this birth, memory of your previous births. The memory means the tendencies, subtle tendencies, samskaras, impressions from the previous birth, deeply embedded, which will never come out. Your chitta is a repository of such impressions. Your chitta is a repository of such innate impressions, samskaras. Your chitta is a repository of all the memory banks. So that is chitta. So in simple, antakarana means your mind complex. Your mind at times is called chitta. The same mind becomes ahankar, ego. The same mind becomes buddhi. You can take it like that. So there are 4 names associated with antakarana. It is mind, intellect,
ego, and chitta. For chitta, there is no other substitute word, definite word in English as such, precise, specific word. So it is referred as chitta only. Better. So that's about Acharya's speaking now. With his sankalpa, Guru sankalpa, with a short bhajan, today's discourse being closed. Sri Rama Jaya Rama Jaya Jaya Rama 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 Hari Om Namo Bhagavate Virageshwaraya Hari Om. Thank you, sir. That was so beautiful. Thank you. We don't realize that we have come to an end until you mentioned that. This is the one unfortunate thing I have to mention, sir. Pardon. Thank you, sir. Thank you. Hari Om. Hari Om. Hari Om. Hari Om.